ಹಾಗೇನಾ ಹಾಕೋಣಂಗೆ ಹಾಕಿದ್ದೀನಣ್ಣ ಹಾಕಿದ್ದೀನಣ್ಣ ನೆಟ್ ಅನ್ಕೊಳ್ಳೋಣ 5-6 ಮನೆ 6 houses totally collapsed. ಫೌಂಡೇಶನ್ ಅಲ್ಲೊಂದು ಫೌಂಡೇಶನ್ ಭಾರತ್ ಬೆಂಜ ಸ್ನೇಹಿತರೆ, ಇವತ್ತು ನಾವೊಂದು 3 ಗಂಟೆಗೆ ಇಲ್ಲಿ ಇಳಿದಿದ್ದೀವಿ. ನಮ್ಮ MLA ಸರ್ ಅವರು ಒಂದು ಪರ್ಮಿಷನ್ ಕೊಟ್ಟರು, ಅವರು ಏನೋ ಮಾಡಿ ಪರ್ಮಿಷನ್ ತೆಗೆಸ್ಕೊಟ್ರು. ಆ ಪರ್ಮಿಷನಿಂದ ನಾವೀಗ ಇಲ್ಲಿ ಇಳಿದಿದ್ದೀವಿ. ಇಳಿದು ಸುಮಾರು ಇಲ್ಲಿನ ದೇವರಿಗೆ, ಗ್ರಾಮ ದೇವರಿಗೆ ಕೈ ಮುಗಿದು ಕೆಳಗಿಳಿಯುವಾಗ 2-3 ಆ ಗಾಡಿಯ ಭಾಗಗಳು ಸಿಕ್ತು. ಅದರ ಮುಂಚೆ ನಾವು ಮೊದಲನಾಗಿ ಹುಡುಕಲಿಕ್ಕೆ ಶುರು ಮಾಡಿದ್ದು ಲೋಕೇಶ್ ಅವರ ಮೃತದೇಹ, ಜಗನ್ನಾಥ್ ಅವರ ಮೃತದೇಹ, ಹಾಗೆ ಅರ್ಜುನ್ ಅವರ ಮೃತದೇಹ. ಅವರ ಒಂದು ಡಿಪೆಂಡ್ ಆಗಿ ನಾವು ಕೆಳಗಿಳಿದು ಗಾಡಿ ಸಿಗುತ್ತಂತಲ್ಲ, ಫಸ್ಟಿಗೆ ಅವ್ರಿಗೆ ಸಿಗಬೇಕು. ಗಾಡಿ ಸಿಕ್ಕಿದ್ರೆ ಅದರೊಳಗೆ ಅರ್ಜುನ್ ಇರ್ತಾನೆ, ಅದಂತ ಒಂದು ಕನ್ಫರ್ಮ್ ನೋಡಿ. ಆದರೆ ನಾವು ಈಗ ಹುಡುಕುವಾಗ ಇಬ್ಬರು ಮೃತದೇಹ ಮಣ್ಣು ತುಂಬ ಉಂಟು, ಏನು ಅಲ್ಲಿ ಕಾಣಿಸೋದಿಲ್ಲ, ಯಾಕೆಂದರೆ ಕಲ್ಲು ದೊಡ್ಡದುಂಟು. ಫಸ್ಟಿಗೆ ನಮಗೆ ಹುಡುಕುವಾಗ ಜಾಗ ಸಿಗ್ತಾ ಬೆಂಜ್ ಗಾಡಿನ ಆ ಜಾಗದಲ್ಲಿ ಕೆಲವು ವೈರ್ ಪೀಸ್ ಎಲ್ಲ ಉಂಟು, ಅಲ್ಲಿ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲಿ ಗಾಡಿ ಉಂಟು, ಗಾಡಿ ಅಡಿಯಲ್ಲಿ ಮತ್ತೆ ಇಬ್ಬರ ಮೃತದೇಹ ಉಂಟು ಅಂತ ನಾಳೆ ಹುಡುಕಬೇಕು. ಕನ್ಫರ್ಮ್ ಜಾಗ ಸಿಕ್ಕಿದೆ ಸರ್, ಖಂಡಿತವಾಗಿ ನಾಳೆ ಅಂದಾಜಿದೆ. ಓಕೆ ಸರ್, ಓಕೆ.